ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಪರಿಸ್ಥಿತಿಗೆ, ನಿಮ್ಮ ಈ ಒಂದು ಕರೆಂಟ್ ಸಿಚುವೇಶನ್ಗೆ ಲಾರ್ಡ್ ಶಿವ ಏನು ಸಂದೇಶಗಳನ್ನು ಕೊಡೋಕ್ಕೆ ಇಚ್ಛಿಸ್ತಾ ಇದ್ದಾರೆ, ಏನು ಸಲಹೆಗಳನ್ನು ಅವರು ನಿಮ್ಮೊಟ್ಟಿಗೆ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮವರೆಗೂ ಯಾವ ಒಂದು ಸಂದೇಶಗಳು ತಲುಪಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಗೈಡೆನ್ಸ್ ಆಗಿರುತ್ತೆ, ಈ ಒಂದು ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ತುಂಬ ದಿನದಿಂದ ನನ್ನ ಇಂಟ್ಯೂಷನ್ ಹೇಳ್ತಾ ಇದ್ದಿದ್ದು ಲಾರ್ಡ್ ಶಿವ ಅಂತ ಜಾಸ್ತಿ ಕನೆಕ್ಷನ್ ಶಿವನ ಜೊತೆ ಬರ್ತಾ ಇತ್ತು. ಸೊ ಯಾಕೆ ಅಂತ ಕೇಳಿದಾಗ ಸಮ್ ಪೀಪಲ್ ಕೆಲವಷ್ಟು ಜನಗಳಿಗೆ ನನ್ನ ಮೆಸೇಜ್ ತಲುಪೋದಿದೆ. ಸೊ ಅದನ್ನು ನೀನು ಹೇಳಬೇಕು ಅಂತ ನನ್ನ ಒಂದು ಇಂಟ್ಯೂಷನ್ಸ್ ತುಂಬ ದಿನದಿಂದ ಹೇಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಲಾರ್ಡ್ ಶಿವನ ಬಗ್ಗೆ ನಾನು ಇಲ್ಲಿ ರೀಡಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಸೊ ಅವರ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ, ಸೊ ಇಷ್ಟು ದಿನ ಏಂಜಲ್ ಗೈಡೆನ್ಸ್ ಎಲ್ಲ ನಿಮಗೆ ನನ್ನ ಕಡೆಯಿಂದ ಯೂನಿವರ್ಸ್ ಪ್ರೊವೈಡ್ ಮಾಡ್ತಾಯಿದ್ರು. ಬಟ್ ನಾವು ನನಗೆ ತುಂಬ ಇಂಟ್ಯೂಷನ್ ಬಂದಿದ್ದು ದಟ್ ಲಾರ್ಡ್ ಶಿವ ಅಂತ. ಸೊ ಲಾರ್ಡ್ ಶಿವ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ದಾರೆ, ಎಲ್ಲಿ ನೋಡಿದ್ರೂ ಅವ್ರದ್ದೇ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಈವನ್ ಅವ್ರ ಬಗ್ಗೆನೇ ನಾಮಾವಳಿ ಕೇಳಬೇಕು ಅಂತಲೂ ನನಗೆ ಜಾಸ್ತಿ ಕನೆಕ್ಟ್ ಆಗ್ತಿದ್ದು ಹೈ ವೈಬ್ರೇಷನ್ಸ್. ಸೊ ಯಾಕೆ ಈ ರೀತಿ ಅಂತ ಅನ್ನಿಸ್ದಾಗ ಐ ಫೆಲ್ಟ್ ಓಕೆ, ಕೆಲವೊಂದಷ್ಟು ಜನಗಳಿಗೆ ಲಾರ್ಡ್ ಶಿವ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಅವರ ಕಡೆಯಿಂದ ಒಂದಷ್ಟು ಮೆಸೇಜಸ್ ಕೇಳಿಸ್ಕೋಬೇಕು ಅಂತಲೂ ಕೆಲವ್ರಿಗೆ ಇರುತ್ತೆ, ಒಂದಷ್ಟು ಗೈಡೆನ್ಸ್ ಬೇಕಾಗಿರುತ್ತೆ. ಸೊ ಸರಿಯಾದಂತಹ ದಾರಿಗೆ ಹೋಗೋದಕ್ಕೆ ಒಂದಷ್ಟು ಅಡ್ವೈಸಸ್ಸು ಕೂಡ ಬೇಕಾಗಿರುತ್ತೆ, ಸಲಹೆಗಳು ಬೇಕಾಗಿರುತ್ತೆ. ಸೊ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲೂ ಕೆಲವರು ಇರ್ತೀರಾ ಅಂದಾಗ ಡೆಫಿನೆಟ್ಲಿ ಈ ಒಂದು ರೀಡಿಂಗ್ ನಿಮಗೋಸ್ಕರ. ಸೊ ನಾನು ಯಾವಾಗಲೂ ಹೇಳಿದ ಹಾಗೆ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಮಾತ್ರ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಡೆಫಿನೆಟ್ಲಿ ನೀವು ಲಾರ್ಡ್ ಶಿವನ ಭಕ್ತರಾಗಿದ್ದರೆ, ಶಿವನ ಭಕ್ತರು ನೀವಿದ್ದರೆ, ಶಿವ ನಿಮಗೆ ಇಷ್ಟ ಇದ್ದರೆ ಡೆಫಿನೆಟ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ ಒಂದು ಎನರ್ಜೀಸ್ನ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಹಿಯರ್ ನಾನು ಆಲ್ರೆಡಿ ಒಂದಷ್ಟು ಕಾರ್ಡ್ಸ್ಗಳನ್ನು ಶಫಲ್ ಮಾಡಿ ಇಟ್ಟಿದ್ದೀನಿ, ಸೊ ದಟ್ ಬೇಗ ಎಲ್ಲ ಮೆಸೇಜಸ್ನ ಕನ್ವೆ ಮಾಡಬಹುದು ಅಂತ. ಓಕೆ, ಸೊ ನೋಡೋಣ. ಏನೇ ಒಂದು ರೀಡಿಂಗ್ ಬಂದ್ರೂ ಪಾಸಿಟಿವ್ ಆಗಿ ತೊಗೊಳ್ಳಿ. ಡೆಫಿನೆಟ್ಲಿ ಶಿವನ ಒಂದು ಗೈಡೆನ್ಸ್ ಎಲ್ರಿಗೂ ಸಿಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಒಂದು ಎಲ್ಲ ಆಸೆಗಳು ಈಡೇರಲಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಫಸ್ಟ್ ಮೆಸೇಜ್: ಸಪ್ರೆಷನ್, ಸ್ಟ್ರೆಸ್, ಲೇಜಿನೆಸ್, postponement, guidance, sharing, adventure, past life, patience, the master, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು ಕಾರ್ಡು. ಸೊ ಇಟ್ ಮೀನ್ಸ್ ಶಿವನಿಗೆ ನಿಮ್ಮ ಒಂದು ಸ್ಟ್ರೆಸ್, ನಿಮ್ಮ ಒಂದು ಸಪ್ರೇಷನ್ ಎಲ್ಲವೂ ಅರ್ಥ ಆಗಿದೆ. ಅದಕ್ಕೋಸ್ಕರ ಈ ಒಂದಷ್ಟು ಮೆಸೇಜಸ್ನ ಯೂನಿವರ್ಸ್ ಕೊಡ್ತಾ ಇದ್ದಾರೆ. ಮೈಟ್ ಬಿ ತುಂಬ ಸಪ್ರೇಷನ್ನಲ್ಲಿದ್ದೀರಾ, ಇಟ್ ಮೀನ್ಸ್ ಎಲ್ಲವನ್ನು ಹಿಡಿದಿಟ್ಕೊಳ್ತಾ ಇದ್ದೀರಾ, ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕ್ಲಟರ್ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ನೀವು ಇಟ್ಕೊಂಡಿದ್ದೀರಾ ಅಂತ ಹೇಳಬಹುದು. ಸ್ಟ್ರೆಸ್ ಜಾಸ್ತಿ ತೊಗೊಳ್ತಾ ಇದ್ದೀರಾ, ಆಂಗ್ಸೈಟಿ ಜಾಸ್ತಿ ತೊಗೊಳ್ತಾ ಇದ್ದೀರಾ, ಮಲ್ಟಿ ಟಾಸ್ಕಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀರಾ, ಬ್ರೈನ್ಗೆ ನೀವು ಗ್ಯಾಪ್ ಕೊಡ್ತಾ ಇಲ್ಲ, ಮೈಂಡಿಗೆ ಜಾಸ್ತಿ ಪ್ರೆಷರ್ ಕೊಡ್ತಾ ಇದ್ದೀರಾ. ಸೊ ಇದರಿಂದಾಗಿ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಅದಾದಮೇಲೆ ಅಂದ್ಕೊಂಡಿರೋ ಕೆಲಸ ಯಾವುದೂ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ಲೇಜಿನೆಸ್ ಕೂಡ ಆಗಿರ್ತೀರ. ಲೇಝಿ ಮೂಡಿಗೆ ಹೋಗಿರೋರು ಕೆಲವರು ಇರ್ತೀರ, ಅಥವಾ ಕೆಲವರು ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ, ಅಂದರೆ ಮುಂದೂಡ್ತಿರ್ತೀರ. ಸೊ ಅದು ಇಲ್ಲಿ ಎನರ್ಜೀಸ್ ಇದೆ. ಸೊ ಈ ಒಂದು ಎನರ್ಜೀಸ್ಗೆ ಯೂನಿವರ್ಸ್ ಅಥವಾ ಲಾರ್ಡ್ ಶಿವ ನಿಮಗೆ ಗೈಡ್ ಮಾಡ್ತಾ ಇರೋದು, ಶೇರ್ ಮಾಡ್ಕೊಳ್ಳಿ.
ಒಂದು. ಆ್ಯಂಡ್ ಕೆಲವ್ರಿಗೆ ಓವರ್ ಶೇರಿಂಗ್ ಕೂಡ ಬೇಡ ಅಂತಲೂ ಇಲ್ಲಿ ಎನರ್ಜೀಸ್ ಇದೆ. ಓಕೆ, ತುಂಬ ಸಪ್ರೆಷನ್ನಲ್ಲಿ ಯಾರಿದ್ದೀರಾ, ತುಂಬ ಗಿಲ್ಟಲ್ಲಿ ಯಾರಿದ್ದೀರಾ, ಏನೋ ಹೇಳ್ಕೋಬೇಕು ಅಂತ ಇದ್ದೀರಾ ಬಟ್ ಮನಸ್ಸಿಂದ ಬಾಯಿಂದ ಮಾತುಗಳು ಬರ್ತಾ ಇಲ್ಲ. ಸೊ ಆ ಥರ ಇದ್ದರೆ, ಎನರ್ಜೀಸ್ ಆ ಥರ ಇದ್ದರೆ, ನಿಮ್ಮ ಆತ್ಮೀಯರು ಯಾರಿದ್ದಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಅಥವಾ ಯಾರ ಹತ್ರನಾದರೂ ರೀಡಿಂಗ್ನ ತಗೊಂಡು ಅವ್ರ ಜೊತೆ ಒಂದಷ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಶೇರ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಒಂದು ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ಅಥವಾ ಯಾರು ಇಲ್ಲ ಅಂದರೆ ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ, ಗಾರ್ಡನ್ ಹತ್ರ ಹೋಗಿ, ಅಥವಾ ಲಾರ್ಡ್ ಶಿವನ್ ಫೋಟೋ ತೊಗೊಳ್ಳಿ. ಅವ್ರ ಹತ್ರ ನಿಮಗೇನೆಲ್ಲ ಅನ್ನಿಸ್ತಾ ಇದೆ, ಬೈಬೇಕಾ ದೇವ್ರಿಗೆ ಬೈರಿ, ಅಳಬೇಕಾ ಅದ್ರ ದೇವ್ರ ಮುಂದೆ ಅಳಿ. ಬಿಕಾಸ್ ದೇವ್ರು ಮಾತ್ರ ಯಾವತ್ತೂ ಜಡ್ಜ್ ಮಾಡಲ್ಲ ನಮ್ಮನ್ನ ಅಲ್ವಾ. ಮನುಷ್ಯರು ಜಡ್ಜ್ ಮಾಡಬಹುದು, ದೇವರು ಜಡ್ಜ್ ಮಾಡೋದಿಲ್ಲ, ಜಸ್ಟ್ ಅವರು ಕೇಳಿಸ್ಕೊಳ್ತಾರೆ. ಸೊ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಕೆಲವರು ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ ಅಂದರೆ ತುಂಬ ಓವರ್ ಶೇರಿಂಗ್ ಕೂಡ ಮಾಡ್ತಾ ಇದ್ದೀರಾ ಅಂತಲೂ ಎನರ್ಜೀಸ್ ಇದೆ. ಇಟ್ ಮೀನ್ಸ್ ಕೆಲವರು ಪೀಪಲ್ಗೆ ಎಷ್ಟು ಹೇಳಬೇಕು ಅಷ್ಟೇ ಹೇಳುವಂತಹ ಒಂದು ಅಭ್ಯಾಸ ಇರೋದಿಲ್ಲ, ಜಾಸ್ತಿ ಹೇಳಿಬಿಡ್ತೀರಾ. ಬಿಕಾಸ್ ನಿಮ್ಮ ಬಗ್ಗೆ ಅವರಿಗೆ ಎಷ್ಟು ತಿಳ್ಕೊಬೇಕು ಅಷ್ಟೇ ತಿಳ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ಜಾಸ್ತಿ ಸೀಕ್ರೆಟಿವ್ ಆಗೂ ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಜಾಸ್ತಿ ಹೇಳೋದ್ರಿಂದ ಅವ್ರು ನಿಮ್ಮನ್ನ ಜಡ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ, ನಿಮ್ಮ ವೀಕ್ನೆಸ್ಗಳೆಲ್ಲ ಅವ್ರಿಗೆ ಗೊತ್ತಾಗೋದಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ನಿಮ್ಮ ಮೇಲೆ ವಾಪಸ್ ಅದನ್ನು ದಾಳವನ್ನು ನಿಮ್ಮ ಮೇಲೇ ಉಪಯೋಗಿಸ್ತಾರೆ, ಪ್ರಯೋಗ ಮಾಡ್ತಾರೆ. ಸೊ ಈ ರೀತಿ ಇದೆ. ಜಾಸ್ತಿ ಸಪ್ರೆಷನ್ನಲ್ಲಿರೋರು ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟ್ರೆಸ್ ಯಾರಿಗಿದೆ, ಓವರ್ ಶೇರಿಂಗಿಂದನೂ ಕೂಡ ಜಾಸ್ತಿ ಹೇಳ್ಕೊಳ್ಳೋದ್ರಿಂದ, ಅಗತ್ಯಕ್ಕೂ ಮೀರಿದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋದ್ರಿಂದನೂ ಸ್ಟ್ರೆಸ್ಗಳು ಜಾಸ್ತಿ ಕೆಲವ್ರಿಗಾಗಿದ್ದರೆ ಅದನ್ನು ಸಹ ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಅಂತ ನಿಮಗೆ ಶಿವ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಲೇಸಿನೆಸ್ ಏನಕ್ಕಾಗ್ತಾ ಇದೆ ಅಂತಂದರೆ ಜಸ್ಟ್ ನಿಮಗೆ ಗೊತ್ತು. ಸೊ ಮನಸ್ಸು ಯಾವಾಗ ಶಾಂತವಾಗಿರೋದಿಲ್ಲ, ಯಾವ ಕೆಲಸದ ಮೇಲೂ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಲೇಸಿನೆಸ್ ಇರೋದ್ರಿಂದ ಅಫ್ಕೋರ್ಸ್ ನೀವು ಕೆಲಸಗಳನ್ನು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರ. ಸೊ ಅದಕ್ಕೋಸ್ಕರ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು ಶೇರ್ ಮಾಡಿ. ಆ್ಯಂಡ್ ಟ್ರೈ ಅಡ್ವೆಂಚರಸ್ ಥಿಂಗ್ಸ್. ಸೊ ನಿಮ್ಮಿಂದ ಏನಾಗೋದಿಲ್ವೋ, ನಿಮಗೆ ಏನು ಕಂಡ್ರೆ ಭಯ, ಯಾವ ಕೆಲಸ, ಹೊಸ ಕೆಲಸ ಮಾಡಬೇಕಾ ಅಥವಾ ಹೊಸ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಬೇಕಾ, ಏನು ಮಾಡಬೇಕು, ಅಥವಾ ನಿಮ್ಮ ಪರ್ಸನ್ ಜೊತೆ ನಿಮಗೆ ಮಾತಾಡೋದಕ್ಕೆ ಭಯ ಆಗ್ತಾ ಇದೆಯಾ, ಅಥವಾ ಫ್ಯಾಮಿಲಿಗೆ ನಿಮ್ಮ ಒಂದು ಪ್ರಾಬ್ಲಮ್ನ ಹೇಳ್ಕೊಳ್ಳೋದಕ್ಕೆ ಭಯ ಆಗ್ತಾ ಇದೆಯಾ, ಸೊ ಆ ಕೆಲಸನ ಫಸ್ಟ್ ಮಾಡಿ. ಓಕೆ, ಅಡ್ವೆಂಚರಸ್ ಅಂದ್ರೇ ನಮಗೆ ಯಾವುದು ಮಾಡೋಕ್ಕೆ ಆಗೋದಿಲ್ಲ ಅಂತ ಇರುತ್ತೆ, ನಮಗೆ ಯಾವ್ದು ಮಾಡೋಕ್ಕೆ ಆಗಲ್ದೇ ಇಲ್ವೇನೋ ಅನ್ನೋ ಥರ ಇರುತ್ತೆ. ಅದನ್ನೇ ನಾವು ಫಸ್ಟ್ ಮಾಡಬೇಕು. ಆ್ಯಂಡ್ ನಮಗೆ ಯಾವುದು ಭಯ ಜಾಸ್ತಿ ಕಾಡಿಸುತ್ತೆ ಆ ಒಂದು ಕೆಲಸನೇ ಜಾಸ್ತಿ ನಾವು ಮಾಡಿದ್ರೆ ನಮಗೆ ಆ ಭಯ ಅನ್ನೋದೇ ಹೊರಟು ಹೋಗುತ್ತೆ. ಸೊ ಆ ಕೆಲಸನ ಇಲ್ಲಿ ನೀವು ಮಾಡಿ ಅಂತ ಏಂಜಲ್ಸ್, ಲಾರ್ಡ್ ಶಿವ ಹೇಳ್ತಾ ಇರೋದು. ಬಿಕಾಸ್ ಲಾರ್ಡ್ ಶಿವ ಏನಿದ್ದಾರೆ ಅವ್ರಿಗೆ ಅರ್ಥ ಆಗಿದೆ, ನಿಮ್ಮ ನೋವುಗಳು ಏನಿದೆ ಅದು ಅವ್ರಿಗೆ ಗೊತ್ತಾಗಿದೆ. ಸೊ ಆ ಒಂದು ಮೆಸೇಜಸ್ ಏನಿದೆ ಅವ್ರಿಗೆ ಅರ್ಥ ಆಗಿರೋದಕ್ಕೆ ಈ ಒಂದು ರೀಡಿಂಗ್ ಮುಖಾಂತರ ನಿಮಗೆ ಒಂದಷ್ಟು ಗೈಡೆನ್ಸ್ಗಳನ್ನು ಅವ್ರು ತಲುಪಿಸುವಂತಹ ಪ್ರಯತ್ನ ಈ ಒಂದು ರೀಡಿಂಗ್ ಮುಖಾಂತರ ಆಗ್ತಾ ಇದೆ. ಓಕೆ, ಆ್ಯಂಡ್ ಕೆಲವರು ಪೇಷನ್ಸ್ ಇಂದನೂ ಕೂಡ ಇರಬೇಕಾಗತ್ತೆ. ಇಫ್ ಸಮ್ ಪೀಪಲ್ ಆರ್ ಟ್ರೈಂಗ್ ಟು ಕ್ಯಾರಿ, ಕೆಲವರು ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿದ್ದೀರಾ, ಆಲ್ರೆಡಿ ಕೆಲವರು ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಈ ಟೈಮಲ್ಲಿ ನಿಮಗೆ ಸ್ಟ್ರೆಸ್, ಆ್ಯಂಗ್ಸೈಟಿ ಅಥವಾ ಸಪ್ರೆಷನ್ ಆಗೋದು ಅಥವಾ ದುಃಖ, ಈ ರೀತಿ ಕೆಲವೊಂದಷ್ಟು ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು ಸಹಜ. ಬಟ್ ಪೇಷನ್ಸಿಂದ ಇರಿ, ಮೈಂಡ್ನ ಆದಷ್ಟು ಕಾಮಾಗಿಟ್ಕೊಳ್ಳಿ. ಮೆಡಿಟೇಷನ್ ಅನ್ನೋದನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಸ್ಟ್ರಿ ಯುವರ್ ಮೈಂಡ್, ನಿಮ್ಮ ಮೈಂಡ್ನ ಮಾಸ್ಟ್ರಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮೈಂಡ್ನ ಟ್ರೈನ್ ಮಾಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಟ್ರೈನ್ ಮಾಡಿ. ದಟ್ ನಿಮ್ಮ ಎಮೋಷನ್ಸ್ ನನ್ನ ಎಮೋಷನ್ಸ್ನ ನಾನೇ ಕಂಟ್ರೋಲ್ ಮಾಡ್ಕೊಳ್ತೀನಿ, ನನಗೆ ಯಾರ ಅಗತ್ಯನೂ ಬೇಡ ಅನ್ನೋ ಒಂದು ಮೈಂಡ್ಸೆಟ್ನ ನೀವು ತೊಗೊಂಬನ್ನಿ. ಆ್ಯಂಡ್ ಯಾರು ಕನ್ಸೀವ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ಒಂದು ಪ್ರಯತ್ನ ಸಾಧ್ಯ ಆಗುತ್ತೆ. ನಿಮ್ಮ ಒಂದು ಇಚ್ಛೆ ಖಂಡಿತ ಫಲ ಕೊಡುತ್ತೆ. ಓಕೆ, ಪೇಷನ್ಸಿಂದ ಇರಬೇಕು. ನಾಟ್ ಓನ್ಲಿ ಕನ್ಸೀವ್ ಥಿಂಗ್ಸ್, ಜಸ್ಟ್ ಹೊಸ ಒಂದು ಕೆಲಸಗಳನ್ನ ನೀವು ಟ್ರೈ ಮಾಡ್ತಾ ಇದ್ದೀರಾ, ಒಂದು ನ್ಯೂ ಅಪರ್ಚುನಿಟೀಸ್ ಕೂಡ ನೀವು ಕಾಯ್ತಾ ಇದ್ದೀರಾ ಅಂದರೆ ಅದು ಸಹ ಆಗುತ್ತೆ. ಬಟ್ ನಾನು ಆಗಲೇ ಅರ್ಲಿಯರ್ ಏನು ಹೇಳಿದೆ ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಹೊಸ ಒಂದು ಅಪರ್ಚುನಿಟೀಸ್ಗಳು ಸಿಗ್ತಾ ಹೋಗುತ್ತೆ. ಹೊಸ ಒಂದು ಭಾಗ್ಯದ ಬಾಗಿಲು ಏನು ಇದೆ
ಅದು ಓಪನ್ ಆಗ್ತಾ ಹೋಗುತ್ತೆ. ಸೊ ಪಾಸ್ಟ್ ಲೈಫ್ಸ್ ಅಂತಲೂ ಕೂಡ ಇಲ್ಲಿದೆ. ಕೆಲವರು ಪಾಸ್ಟಲ್ಲೇ ಆಗಿರೋದನ್ನೇ ಇನ್ನೂ ಕ್ಯಾರಿ ಮಾಡ್ತಾ ಇದ್ದೀರಾ, ಸೊ ಅದನ್ನು ಇಗ್ನೋರ್ ಮಾಡಿ. ಆ್ಯಂಡ್ ಕೆಲವ್ರಿಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಸೊ ಅವ್ರ ಜೊತೆ ನೀವು ಕನೆಕ್ಟ್ ಆಗಿ ಜಸ್ಟ್ ಪ್ರೇ, ಡಿಯರ್ ಆ್ಯನ್ಸಿಸ್ಟರ್ಸ್ ಗೈಡ್ ಮೀ, ಹೆಲ್ಪ್ ಮೀ ಅಂತ ಬರೀ ಆ್ಯನ್ಸಿಸ್ಟರ್ಸ್ ಅಂತ ಹೇಳಿ ಪ್ರೇಯರ್ ಮಾಡಿ. ಡೆಫಿನೆಟ್ಲಿ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಪಾಸ್ಟಲ್ಲಿ ಪಾಸ್ಟ್ ಈಸ್ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ಅಷ್ಟೇ ನೀವು ಯೋಚನೆ ಮಾಡಬೇಕಾಗಿರೋದು. ಪಾಸ್ಟಲ್ಲಿ ಆಗೋಗಿರೋದನ್ನು, ಘಟನೆಗಳನ್ನು ಬಿಡಬೇಕು. ಅದರಿಂದ ಕಲಿತಂತಹ ಪಾಠಗಳನ್ನು ನಾವು ತಗೊಂಡು ಪ್ರೆಸೆಂಟಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಫ್ಯೂಚರಲ್ಲಿ ಸಕ್ಸಸ್ ಅನ್ನೋದನ್ನು ನೀವು ಪಡ್ಕೋಬೇಕಾಗತ್ತೆ. ಪಾಸ್ಟಲ್ಲೇ ಉಳ್ಕೊಂಡ್ರೆ ಸೇಮ್ ಚಾಪ್ಟರ್ನ ಪದೇ ಪದೇ ಓದಿದರೂ ಸಹ ಚಾಪ್ಟರ್ ಚೇಂಜ್ ಆಗೋದಿಲ್ಲ, ಬದಲಾಗಿ ನಮ್ಮ ಮನಸ್ಸಿಗೇ ಅದು ಜಾಸ್ತಿ ನೋವು ಅನ್ನೋದನ್ನು ಕೊಡುತ್ತೆ. ಸೊ ಗೈಸ್, ಪ್ಲೀಸ್ ಪಾಸ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಟ್ಸ್ ಓಕೆ, ಪಾಸ್ಟಲ್ಲಿ ನೀವು ಸೋತೋಗಿದ್ದೀರಾ, ಅಥವಾ ನಿಮ್ಮ ಜಾಬ್ ಇಲ್ವಾ, ಅಥವಾ ರಿಲೇಷನ್ಶಿಪ್ ಬ್ರೇಕಪ್ ಆಗಿದೆಯಾ, ಅಥವಾ ತುಂಬ ರಿಲೇಷನ್ಶಿಪ್ಸಿಂದ ಜಾಸ್ತಿ ನೋವಾಗಿದೆಯಾ, ಇಟ್ಸ್ ಓಕೆ. ಬಿಲ್ಡ್ ಯುವರ್ ರಿಲೇಷನ್ಶಿಪ್ ವಿತ್ ಯು. ನಿಮ್ಮ ಒಂದು ಸೆಲ್ಫ್ ರಿಲೇಷನ್ಶಿಪ್, ಸೆಲ್ಫ್ ಹೀಲಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ದ ಮಾಸ್ಟ್ರಾಗಿ ನಿಮ್ಮ ಒಂದು ಇಂಟ್ಯೂಷನ್ಸ್ಗೆ ನೀವು ಮಾಸ್ಟ್ರಾಗಿ, ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಒಂದು ಮಾಸ್ಟರ್ ಅನ್ನೋದನ್ನು ಮಾಡ್ಕೊಳ್ಳಿ. ನ್ಯೂ ಲರ್ನಿಂಗ್ಸ್ ಅನ್ನೋದನ್ನು ಮಾಡಿ, ಹೊಸ ಥಿಂಗ್ಸ್ನ ಕಲೀರಿ. ನಿಮಗೆ ಏನು ಜಾಸ್ತಿ ಖುಷಿ ಕೊಡುತ್ತೆ ಅದನ್ನು ನೀವು ಮಾಡಿ. ಓಕೆ, ಸೊ ಎಂಜಾಯ್ ಯುವರ್ ಕಂಪನಿ. ರಿಮೆಂಬರ್, ನಾನು ಅರ್ಲಿಯರ್ ಏನೆಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಮುಂದೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಹ್ಯಾವ್ ಪೇಷನ್ಸ್ ಆ್ಯಂಡ್ ಲೆಟ್ ಗೋ ದ ಪಾಸ್ಟ್, ಲಿವ್ ಇನ್ ಪ್ರೆಸೆಂಟ್, ಆ್ಯಂಡ್ ಬ್ಯೂಟಿಫುಲ್ ಫ್ಯೂಚರ್ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.